ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ಮಾಡಿದ ಯಾರು? ಬೆಂಕಿಯನ್ನ ಹಚ್ಚಿದಂತಹ, ಕಲ್ಲು ಹೊಡೆದಂತಹ ಆ ಕೈ ಯಾರದ್ದು? ಆ ಗ್ಯಾಂಗ್ನ ಸಮುದಾಯದವರು ಹೇಳಿದ್ದೇನು? ಕಲ್ಲು ತೂರಾಟ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇನು ನಡೆಯಿತು? ಈ ಪ್ರಕರಣದಲ್ಲಿ ಗಾಯಗೊಂಡಂತವರು ಬಿಚ್ಚಿಟ್ಟಂತಹ ಆ ಸತ್ಯ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪ್ರವಾಹ ಮಂಡ್ಯದ ಮದ್ದೂರಿನಲ್ಲಿ ಹಿಂದೂಗಳ ಪ್ರವಾಹವೇ ಗೆದ್ದಿದೆ. ರಸ್ತೆಯುದ್ದಕ್ಕೂ ಜನ, ಕಣ್ಣು ಹಾಯಿಸಿದಷ್ಟು ದೂರ ಯುವ ಸಮೂಹ, ಎಲ್ಲೆಲ್ಲೂ ಕೇಸರಿ ಕಹಳೆ, ಡಿಜೆ ಸಡ್ಡು, ವಿನಾಯಕನಿಗೆ ಜೈಕಾರ. ಎಲ್ಲಿ ಕಿಡಿಗೇಡಿಗಳು ಕಲ್ಲು ಎಸೆದಿದ್ರು, ಎಲ್ಲಿ ಬೆಂಕಿ ಧಗಧಗಿಸಿತ್ತು, ಎಲ್ಲಿ ಹಿಂದೂಗಳ ಆಕ್ರೋಶದ ಕಟ್ಟೆ ಹೊಡೆದಿತ್ತು, ರೋಷಾಗ್ನಿ ಹೊತ್ತಿ ಉರಿದಿತ್ತು, ಅಲ್ಲಿಯೇ ಈಗ ಬೃಹತ್ ಉತ್ಸವ ನಡೆದಂತೆ ನಡೆಯುತ್ತಿದೆ. ಯಾವ ಸ್ಥಳ ಸ್ತಬ್ಧವಾಗಿತ್ತು, ಅದೇ ಸ್ಥಳ ಈಗ ಕೇಸರಿಮಯವಾಗಿ ಬಿಟ್ಟಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಬಿಜೆಪಿ ಕಾರ್ಯಕರ್ತರು ಮದ್ದೂರಿಗೆ ಬಂದಿದ್ದಾರೆ, ಶೋಭಾಯಾತ್ರೆ ನಡೆಸಿದ್ದಾರೆ. ಆದರೆ ಇಲ್ಲಿನ ಈ ಸಂಭ್ರಮಕ್ಕೆ ಬಿಜೆಪಿಯ ಈ ರಣಕಹಳೆಗೆ ಕಾರಣವಾಗಿದ್ದು ಮದ್ದೂರಿನಲ್ಲಿ ನಡೆದ ಗಲಭೆ, ಕಲ್ಲು ತೂರಾಟ. ಎಸ್, ಮದ್ದೂರು ಪಟ್ಟಣ ಸೋಮವಾರ ನಿಗಿ ಎಂದಿತ್ತು. ಲಾಠಿ ಚಾರ್ಜ್ ನಡೆದಿತ್ತು, ಹೆಣ್ಣು ಮಕ್ಕಳ ಮೇಲೂ ಲಾಠಿ ಬೀಸಿದ್ರು. ಇದಾದ ಬಳಿಕ ಹಿಂದೂಗಳ ಮೇಲಿನ ದಾಳಿ ವಿರೋಧಿಸಿ ಬಂದ್ ಮಾಡಲಾಗಿತ್ತು. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿತ್ತು. ಆದರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ. ಆ ಕಲ್ಲು ತೂರಾಟ ನಡೆಸಿದ್ದು ಯಾರು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಟ್ಟಿದೆ. ಮೊದಲು ತಪ್ಪು ಮಾಡಿದ್ದು ಯಾರು, ಹೇಗೆ ಬೆಂಕಿ ಹೊತ್ಕೊಳ್ತು ಅನ್ನೋದು ಕೂಡ ಗೊತ್ತಾಗಿದೆ. ಆ ಕಲ್ಲೇಟಿನ ಸತ್ಯವನ್ನ ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಮಾಡಿದ್ದು ಇವರೇ. 20ಕ್ಕೂ ಹೆಚ್ಚು ಮಂದಿ ಮೊದಲೇ ನಡೆದಿತ್ತ ಸಂಚು. ಮದ್ದೂರಿನಲ್ಲಿ ಬೆಂಕಿ ನರ್ತನ ಮಾಡಿದ್ದೇ ತಡ. ಗಲಾಟೆ ಆದ ಕ್ಷಣ ಪೊಲೀಸರ ನಿದ್ದೆ ಹಾಳಾಗೋಗಿತ್ತು. ಶಾಂತವಾಗಿದ್ದ ಮದ್ದೂರು ಧಗಧಗಿಸೋಕೆ ಶುರುವಾಗ್ಬಿಡ್ತು ಅಂತ ಪೊಲೀಸರು ಫುಲ್ ತಲೆ ಕೆಡಿಸ್ಕೊಂಡಿದ್ರು. ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ರು. ಅಸಲಿಗೆ ಮೊದಲು ಕಲ್ಲು ಯಾವ ದಿಕ್ಕಿನಿಂದ ಬಂತು, ಯಾರು ಕಲ್ಲು ಎಸೆದಿದ್ದು, ಯಾರು ಮೊದಲು ಗಲಾಟೆ ಶುರು ಮಾಡಿದ್ದು ಅಂತ ಪೊಲೀಸರು ತನಿಖೆ ನಡೆಸಿದ್ರು. ಈ ವೇಳೆ ಪೊಲೀಸರು ರಾತ್ರೋರಾತ್ರಿ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡೋಕೆ ಫೀಲ್ಡ್ಗೆ ಇಳಿದಿದ್ರು. ಹೀಗೆ ಮದ್ದೂರು ಗಲಭೆಗೆ ಸಂಬಂಧಿಸಿದಂತೆ ಈಗಾಗಲೇ 20ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ. ಎಲ್ಲರನ್ನೂ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ನಂತರ ಆರೋಗ್ಯ ತಪಾಸಣೆಯನ್ನು ಮಾಡಲಾಗಿದೆ. ನೋಡಿ ಹೇಗೆ ಸಾಲಾಗಿ ಹೋಗ್ತಿದ್ದಾರೆ ಅಂತ. ಒಬ್ಬೊಬ್ಬರು ಕೂಡ ಮುಖ ತೋರಿಸ್ತಿಲ್ಲ, ಮಾಡಿರೋದು ಎಂತಹ ತಪ್ಪು ಕೆಲಸ ಅಂತ ಯೋಚಿಸ್ತಿಲ್ಲ. ಮುಖ ಮುಚ್ಕೊಂಡು ಒಳಗಡೆ ಹೋಗ್ತಾಗಿದ್ದಾರೆ. ಈ ಎಲ್ಲ ಆರೋಪಿಗಳ ತಲೆಯಲ್ಲಿ ಅದೇನ್ ಓಡ್ತಿದ್ಯೋ ಗೊತ್ತಿಲ್ಲ. ಬಟ್ ಆರೋಪಿಗಳ ಪರ ಮಾತನಾಡಿರೋ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ತಪ್ಪೊಪ್ಪಿಕೊಂಡಿದ್ದಾರೆ. ಮೊದಲು ಕಲ್ಲು ಬೀಸಿದ್ದು ನಮ್ಮವರೇ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ.
ಘಟನೆ ಬಗ್ಗೆ ಕ್ಷಮೆ ಕೇಳ್ತೇವೆ. ಇಷ್ಟು ದಿನ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಿದ್ದೇವೆ. ಇನ್ನು ಮುಂದೆಯೂ ಆ ರೀತಿಯೇ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳೋಣ ಅಂತ ಮನವಿ ಮಾಡಿದ್ದಾರೆ. ಈ ಕಿಡಿಗೇಡಿಗಳು ನಾವು ಸುಳ್ಳು ಹೇಳಿದ್ರು ನಡೆಯುತ್ತೆ, ಆದರೆ ನಿಜಾನ ಒಪ್ಕೋಬೇಕಾಯ್ತದ. ಇದು ನಮ್ಮ ಕೋಮಿನ ಜನಯಿಂದನೇ ಮೊದಲೇ ಪ್ರಾರಂಭ ಆಗಿದೆ, ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಥರ ಆಗಿದೆ. ಆದರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರಾಗಿದ್ದೀವಿ. ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂಥ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್. ಬೇಕಾದ್ರೆ ನಾವು ಇಲ್ಲಿಗೆ ಮೊದಲು ಕಲ್ಲು ಬೀಸಿದ್ದು ಯಾರು ಅನ್ನೋದು ಗೊತ್ತಾಗಿದೆ. ಆದರೆ ಯಾರೋ ಮಾಡಿದ ತಪ್ಪಿಗೆ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ. ಯಾರು ಮಾಡಿದ ತಪ್ಪಿಗೆ ಎಲ್ಲರನ್ನೂ ದ್ವೇಷ ಮಾಡಬೇಡಿ ಅಂತ ಮುಸ್ಲಿಂ ಸಮುದಾಯದವರು ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸ್ನವರು ಅರೆಸ್ಟ್ ಮಾಡಿರೋದು ತುಂಬ ಒಳ್ಳೆ ಕೆಲಸ. ಈಗ 100 ಜನದಲ್ಲಿ ಒಬ್ಬ ಯಾರೋ ಕಿಡಿಗೇಡಿ ಮಾಡ್ದ ಅಂತ ನಾವು ಅವನ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಅವ್ರಿಗೆ ಇನ್ನೂ ಸಂಪೂರ್ಣವಾಗಿ ನಾವು ಪೊಲೀಸ್ನವ್ರಿಗೆ ಸಹಕಾರ ಕೊಡ್ತೀವಿ. ಆವತ್ತು ಘಟನೆ ನಡೀತಲ್ಲ ಆವತ್ತಿಂದನೂ ನಾವು ಸಹಕಾರ ಕೊಡ್ಕೊಂಡು ಬಂದಿದ್ದೀವಿ. ಅವ್ರ ಕಡೆಯಿಂದ ಮ್ಯಾಕ್ಸಿಮಮ್ ನಮ್ಗೆ ಸಹಕಾರ ಆಗಿದೆ. ಕಲ್ಲು ತೂರಿದ ಕಿಡಿಗೇಡಿಗಳ ಎಡೆಮುರಿ ಕಟ್ಟಿರೋ ಪೊಲೀಸರು ಎಲ್ಲರ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸೋ ಕೆಲಸ ಮಾಡಿದ್ದಾರೆ. ಇದರ ನಡುವೆಯೇ ಭಾನುವಾರ ರಾತ್ರಿ ಅವರು ಮಾಡಿದ ಕಿತಾಪತಿ ಕೆಲಸವೂ ಬಯಲಾಗಿದೆ. ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಹೋಗೋದನ್ನ ಸಹಿಸದ ಕಿಡಿಗೇಡಿಗಳು ಕಲ್ಲು ಹೊಡೆಯಲು ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ರು ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ಅದೊಬ್ಬನ ಮಾತು ಗಲಾಟೆಗೆ ಕಾರಣವಾಯಿತು. ಗಣೇಶ ಮೆರವಣಿಗೆಯನ್ನ ಸಹಿಸದ ಮುಸ್ಲಿಂ ಯುವಕರ ಗುಂಪು ಕಲ್ಲು ಹೊಡೆಯಲು ತೀರ್ಮಾನಿಸಿದ್ರಂತೆ. 5-6 ಮುಸ್ಲಿಂ ಯುವಕರ ಗುಂಪು ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಕಲ್ಲುಗಳನ್ನ ಎಸೆದಿತ್ತಂತೆ. ಇನ್ನು ಹೀಗೆ ಕಲ್ಲು ಹೊಡೆಯೋಕೆ ಕಾರಣ ಗಲಭೆಯ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಅಂತ ಹೇಳಲಾಗ್ತಾಗಿದೆ. ಚನ್ನಪಟ್ಟಣ ಮೂಲದ ಇರ್ಫಾನ್ ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸವಾಗಿದ್ದ. ಮಸೀದಿ ಮುಂದೆ ಗಣೇಶ ಮೂರ್ತಿ ಮೆರವಣಿಗೆ ಸಹಿಸದ ಇರ್ಫಾನ್ನನ್ನ ಅವನ ಸ್ನೇಹಿತ ಜಾಫರ್ ಪ್ರಚೋದಿಸಿದ್ದಂತೆ. ದಿನನಿತ್ಯ ಮಸೀದಿ ಮುಂದೆ ಗಣೇಶ ಮೂರ್ತಿ ಮೆರವಣಿಗೆ ನಡೀತಿದ್ರು, ಏನೂ ಮಾಡಲಾಗ್ತಿಲ್ಲ ಅಂತ ಹೇಳಿ ಪ್ರಚೋದನೆ ಕೊಟ್ಟಿದ್ದಂತೆ. ಸ್ನೇಹಿತ ಜಾಫರ್ ಮಾತು ಕೇಳಿ ಗಣೇಶ ಮೂರ್ತಿ ಮೆರವಣಿಗೆ ಮೇಲೆ ಕಲ್ಲು ತೂರಲು ಇರ್ಫಾನ್ ಅನ್ನೋ ಕಿಡಿಗೇಡಿ ಪ್ಲಾನ್ ಮಾಡಿದ್ದಂತೆ. ಅದರಂತೆ ಇನ್ನೂ ಕೆಲವು ಯುವಕರು ಸೇರಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದಾರೆ. ಗಲಭೆ ಹೆಚ್ಚಾಗ್ತಾಗಿದ್ದಂತೆ 20ಕ್ಕೂ ಹೆಚ್ಚು ಮುಸ್ಲಿಂ ಯುವಕರ ಗುಂಪು ಸೇರ್ಕೊಂಡು ಹಿಂದೂಗಳ ಮೇಲೆ ಹಲ್ಲೆ ಮಾಡಿತ್ತು. ಮೆರವಣಿಗೆ ಮಸೀದಿ ಬಳಿ ಬರೋವರೆಗೂ ನೋಡಿಕೊಂಡು ಸುಮ್ಮನೆ ಇದ್ದ ಆ ಯುವಕರು ಮೆರವಣಿಗೆ ಮಸೀದಿ ದಾಟಿ 50 ಮೀಟರ್ ಮುಂದೆ ಹೋದ ಮೇಲೆ ಕಲ್ಲು ತೂರಾಟ ಮಾಡಿದ್ರಂತೆ. ಡಿಜೆ ಸದ್ದಿಗೆ ಹಿಂದೂ ಯುವಕರು ಡ್ಯಾನ್ಸ್ ಮಾಡ್ತಿದ್ದ ಕಡೆಗೆ ಕಲ್ಲುಗಳು ತೂರಿ ಬಂದಿದ್ವು. ಮಸೀದಿ ಪಕ್ಕದ ಭಾಗದಿಂದ ಹಾಗೂ ಹಿಂಭಾಗದಿಂದ ಕಲ್ಲು ತೂರಾಟ ನಡೆಸಲಾಗಿತ್ತು. ಕಲ್ಲುಗಳನ್ನ ಎಸೆಯುವ ಮುನ್ನ ಒಬ್ಬ ಯುವಕ ಬೀದಿ ದೀಪಗಳನ್ನೆಲ್ಲ ಆಫ್ ಮಾಡಿದ್ದಂತೆ. ಕಲ್ಲುಗಳು ಗಣೇಶ ಕೂರಿಸಿದ್ದ ಟ್ರ್ಯಾಕ್ಟರ್ಗೆ ಬಡಿಯುತ್ತಿದ್ದಂತೆ ಉದ್ರಿಕ್ತಗೊಂಡ ಹಿಂದೂ ಯುವಕರು ಗಲಾಟೆ ಶುರು ಮಾಡಿದ್ರು. ಪ್ರತಿಯಾಗಿ ಹಿಂದೂ ಯುವಕರು ಕಲ್ಲು ತೂರಾಟ ಮಾಡಿದ್ರು. ಕೆಲವರು ಯುವಕರನ್ನ ಗುಂಪು ಸೇರಿಸೋ ಕೆಲಸ ಮಾಡಿದ್ರೆ ಇನ್ನು ಕೆಲವರು ಕಲ್ಲುಗಳನ್ನ ಸಂಗ್ರಹಿಸಿದ್ರಂತೆ. ಒಬ್ಬ ಹೋಗಿ ಬೀದಿ ದೀಪಗಳನ್ನ ಆರಿಸಿದ್ದಂತೆ. ಹೀಗೆ ಪಕ್ಕಾ ಪ್ಲಾನ್ ಮಾಡಿ ಸಂಘಟಿತವಾಗಿ ಈ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಬಟ್ ಏನೇ ಇರಲಿ, ಮೊದಲು ತಪ್ಪು ಮಾಡಿದ್ದು ಯಾರು ಅನ್ನೋ ಸತ್ಯ ರಿವೀಲ್ ಆಗಿದೆ.